ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 57ನೇ ಶ್ಲೋಕ. ಇದು ಜ್ಞಾನ ಮತ್ತು ಶಕ್ತಿಯ ಅಪೂರ್ವ ಸಂಗಮವನ್ನು ತಿಳಿಸುವ ಶ್ಲೋಕ. ಇಲ್ಲಿ ಭಗವಂತನನ್ನು ಕಪಿಲಾಚಾರ್ಯ, ಜ್ಞಾನಿ ಮತ್ತು ಮಹಾಶೃಂಗ, ವರಾಹ, ಮತ್ಸ್ಯ ಅವತಾರ ಎಂದು ಕರೆಯಲಾಗಿದೆ. ಈ ಶ್ಲೋಕದಲ್ಲಿ 8 ದಿವ್ಯ ನಾಮಗಳಿವೆ. ನಾಮ 534ರಿಂದ 541ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 55. ಮಹರ್ಷಿ ಕಪಿಲಾಚಾರ್ಯ ಕೃತಜ್ಞೋ ಮೇದಿನೀಪತಿ ತ್ರಿಪಜಸ್ತಿ ದಶಾದಕ್ಷೋ ಮಹಾಶೃಂಗ ಕೃತಾಂತ ಕೃತ. ಪದಗಳ ಅರ್ಥ: ಮಹರ್ಷಿ, ಮಹಾ ದೊಡ್ಡ, ಋಷಿ, ನೋಡುವವನು, ಹರಿತವನು, ಇಡೀ ಜಗತ್ತಿನ ಭೂತ, ಭವಿಷ್ಯ, ವರ್ತಮಾನಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ ಮಹಾನ್ ದ್ರಷ್ಟರ. ಕಪಿಲಾಚಾರ್ಯ, ಸಾಂಖ್ಯ ಯೋಗ ತತ್ವಜ್ಞಾನವನ್ನು ಜಗತ್ತಿಗೆ ಬೋಧಿಸಲು ದೇವಹೂತಿಯ ಮಗನಾಗಿ ಹುಟ್ಟಿದ ಸಾಕ್ಷಾತ್ ನಾರಾಯಣನ ಕಪಿಲ ಅವತಾರ. ಇವನೇ ಮೊದಲ ಆಚಾರ್ಯ. ಕೃತಜ್ಞ, ಕೃತ, ಮಾಡಿದ್ದನ್ನು, ಜ್ಞ, ಅರಿತವನು. ಭಕ್ತರು ಪ್ರೀತಿಯಿಂದ ಒಂದು ಹೂವು, ಎಲೆ, ನೀರು ಕೊಟ್ಟರು ಆ ಭಕ್ತಿಯನ್ನು ನೆನಪಿಟ್ಟುಕೊಂಡು ಅದಕ್ಕೆ ತಕ್ಕ ಪ್ರತಿಫಲ ಕೊಡುವವನು. ಮೇದಿನೀಪತಿ, ಮೇದಿನಿ ಭೂಮಿ, ಪತಿ ಒಡೆಯ. ಭೂಮಿಯನ್ನು ವರಹ ರೂಪದಲ್ಲಿ ರಕ್ಷಿಸಿದವನು, ಭೂಮಂಡಲಕ್ಕೆಲ್ಲ ಏಕಮಾತ್ರ ಒಡೆಯ. ತ್ರಿಪದ, 3 ಹೆಜ್ಜೆಗಳಿಂದ ಜಗತ್ತನ್ನು ಹಳೆದ ತ್ರಿವಿಕ್ರಮ ಅಥವಾ ಅ, ಉ, ಮ ಎಂಬ 3 ಅಕ್ಷರಗಳಿಂದ ಕೂಡಿದ ಓಂಕಾರ ಸ್ವರೂಪನು. ತ್ರಿದಶಾಧ್ಯಕ್ಷ, ತ್ರಿದಶ ದೇವತೆಗಳು ಅಧ್ಯಕ್ಷ, ಮೇಲ್ವಿಚಾರಕ. ಜನನ, ಮರಣ ಮತ್ತು ಮುಪ್ಪು ಇಲ್ಲದ 33 ಕೋಟಿ ದೇವತೆಗಳಿಗೂ ಇವನೇ ಒಡೆಯ. ಮಹಾಶೃಂಗ, ಮಹಾ ದೊಡ್ಡ, ಶೃಂಗ ಕೊಂಬು. ಮತ್ಸ್ಯಾವತಾರದಲ್ಲಿ ಮಹಾನ್ ಕೊಂಬನ್ನು ಧರಿಸಿ ಪ್ರಳಯದಲ್ಲಿ ವೇದಗಳನ್ನು ಮತ್ತು ಮನುಗಳನ್ನು ರಕ್ಷಿಸಿದವನು. ಅಥವಾ ವರಹ ರೂಪದಲ್ಲಿ ಕೋರೆಯ ಹಲ್ಲಿನಿಂದ ಭೂಮಿಯನ್ನು ಎತ್ತಿದವನು. ಕೃತಾಂತ ಕೃತು, ಕೃತಾಂತ ಯಮ, ಸಾವು, ಕರ್ಮ. ಕೃತ್, ಮಾಡುವವನು, ನಾಶ ಮಾಡುವವನು. ಎಲ್ಲರನ್ನು ಅಂತ್ಯ ಮಾಡುವ ಯಮನಿಗೂ ಅಂತ್ಯವನ್ನು ತರುವ ಕಾಲ ಸ್ವರೂಪನು. ಅಥವಾ ನಮ್ಮ ಕರ್ಮಗಳ ಲೆಕ್ಕಾಚಾರ ಮಾಡಿ ತಕ್ಕ ಫಲಗಳನ್ನು ನೀಡುವವನು. ಶ್ಲೋಕದ ಭಾವಾರ್ಥ: ಮಹಾನ್ ಋಷಿಯಾದವನು ಅಥವಾ ಎಲ್ಲವನ್ನೂ ಅರಿತವನು, ಸಾಂಖ್ಯ ಯೋಗವನ್ನು ಬೋಧಿಸಿದ ಕಪಿಲ ಮುನಿಯಾಗಿ ಅವತರಿಸಿದವನು, ಭಕ್ತರು ಮಾಡಿದ ಸ್ವಲ್ಪ ಸೇವೆಗೂ ಒಲಿಯುವವನು, ಭೂಮಿಗೆ ಒಡೆಯನಾದವನು, ಓಂಕಾರದ 3 ಪದಗಳಾದವನು ಅಥವಾ 3 ಲೋಕಗಳಿಗೆ ಪ್ರಭುವಾದವನು, 30 ಕೋಟಿ ದೇವತೆಗಳಿಗೆ ಒಡೆಯನಾದವನು, ದೊಡ್ಡನಾದ ಕೊಂಬುಳ್ಳ ಮತ್ಸ್ಯ ಅಥವಾ ವರಹ ರೂಪಿಯಾದವನು ಮತ್ತು ಯಮ ಧರ್ಮರಾಜನಿಗೂ ಅಂತ್ಯವನ್ನು ತರುವವನು ಅಥವಾ ಕರ್ಮಫಲಗಳನ್ನು ಕೊಡುವವನು ಆ ಭಗವಂತ. ಧನ್ಯವಾದಗಳು.